ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ಎವ್ರಿ ಟೈಮ್ ಗೃಹಲಕ್ಷ್ಮಿ ವಿಡಿಯೋ ಮಾಡಿದಾಗ ಮೇಡಮ್ ನಮಗೆ ಬಂದಿಲ್ಲ ಅಂತಾನೆ ಕಮೆಂಟ್ ಅಲ್ಲಿ ಜಾಸ್ತಿ ನೀವು ತಿಳಿಸ್ತಾ ಇರ್ತೀರಾ. ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಇವಾಗ ಸರ್ಕಾರದವರು ಫೈನಲಿ ನಾವು ಎಷ್ಟು ಜನಕ್ಕೆ ಇವಾಗ ಹಣ ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ವರದಿನ ಕೊಟ್ಟಿದ್ದಾರೆ. ಈ ವರದಿ ನೋಡೋಣ. ಹಾಗಾದ್ರೆ ಇವತ್ತು ಗೃಹಲಕ್ಷ್ಮಿ ಹಣ ಇನ್ನೂ ಬಾಕಿ ಇರೋರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ ಇನ್ನ ಬರಲಿಲ್ಲ. ಎಷ್ಟು ಜನಕ್ಕೆ ಬಂದಿದೆ ಅಂದರೆ ಸರ್ಕಾರದವರು ಇವಾಗ ಬಾಯ್ ಬಿಡ್ತಾ ಇದ್ದಾರೆ. ಬರೀ 60 ಲಕ್ಷ ಮಹಿಳೆಯರಿಗೆ ನಾವಿವಾಗ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ನಾವು ಜಮಾ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಮಿಕ್ಕಿರುವಂಥ ಮಹಿಳೆಯರಿಗೆ ಯಾವಾಗ ಜಮಾ ಮಾಡ್ತಾರೆ ಈ ಸರ್ಕಾರದವರು? ಏನಪ್ಪ ಇದು, ದಿನಕ್ಕೊಂದು ಅವತಾರಗಳು ಆಡ್ತಾ ಇದ್ದಾರೆ ಸರ್ಕಾರದವರು. ಹಣ ಕೊಡಬೇಕು ಅಂತಿದ್ರೆ ಕರೆಕ್ಟಾಗಿ ಎಲ್ಲರಿಗೂ ಕೊಡಬೇಕು, ಈ ರೀತಿ ಹೊಟ್ಟೆ ಉರಿಸ್ಕೊಂಡು ಕೊಡಬಾರ್ದು. ಯಾಕೆಂದರೆ ಹೋದ ವಾರದಿಂದ ಶುರುವಾಗಿರುವಂಥ ಗೃಹಲಕ್ಷ್ಮಿ ಹಣ ಡಿಸ್ಟ್ರಿಬ್ಯೂಷನ್ ಇಷ್ಟು ದಿನ ಆದ್ರೂ ಆಲ್ಮೋಸ್ಟ್ ಒಂದು ವಾರ ಆಯಿತು ಅಂತ ಇಟ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ಎಲ್ಲ ಸೇರಿದ್ರು ಒಂದು ವಾರ ಆಯಿತು. ನಿಮಗೆ ಒಂದು ವಾರ ಆದರೂ ಸಹ ಇನ್ನ ಬರೀ 60 ಲಕ್ಷ ಮಹಿಳೆಯರಿಗೆ ಇವರು ಗೃಹಲಕ್ಷ್ಮಿ ಹಣನ 16ನೇ ಕಂತಿನ ಹಣನ ಜಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಿಕ್ಕಿರುವಂಥ ಮಹಿಳೆಯರಿಗೆ ಯಾವಾಗ ಜಮಾ ಮಾಡ್ತಾರೆ? ಸರ್ಕಾರದವರು ಏನು ಅನ್ಕೊಂಡಿದ್ದಾರೆ ಎಲ್ಲ ಮಹಿಳೆಯರನ್ನು ಅಂತ ಹೇಳಿ ಅರ್ಥ ಆಗ್ತಿಲ್ಲ. ಇವ್ರಿಗೆ ಬೇಕಾದಂಗೆ ಇವ್ರಿಗೆ ಇಷ್ಟ ಬಂದಂಗೆ ಎಲ್ಲ ಕಡೆನೂ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಆಗ್ತಾ ಇರುವಂಥ ಮಹಿಳೆಯರಿಗೆ ಹಣ ತಲುಪುತ್ತಾ ಇಲ್ಲ, ಬೇಕಾಗಿರುವಂಥವ್ರಿಗೆ ಹಣ ತಲುಪುತ್ತಾ ಇಲ್ಲ. ಏನು ಎಲ್ಲರಿಗೂ ಬೇಕು ಇಲ್ಲ ಅಂತಲ್ಲ, ಅವ್ರಿಗೂ ಬಂದಿದೆ, ಇವ್ರಿಗೂ ಬರಬೇಕು. ಬಟ್ ಇಷ್ಟೊಂದು ಹೊಟ್ಟೆ ಉರಿಸುವಂಥ ವಿಚಾರಗಳು ಯಾಕೆ ಅನ್ನೋದೇ ಈ ಸರ್ಕಾರದಿಂದ ಅರ್ಥ ಆಗಲ್ಲ. ಒಂದು ಕೊಡಬೇಕು ಅಂತಿದ್ರೆ ಕರೆಕ್ಟಾಗಿ ಕೊಡ್ರಿ, ಇಲ್ಲ ಅಂತ ಹೇಳಿದ್ರೆ ಏನೂ ಬೇಡ ನಮಗೆ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ, ಇಷ್ಟೇ ಹೇಳೋದು ನಾವು. ಆ ಯೋಜನೆ ಕೊಡ್ತೀವಿ ಈ ಯೋಜನೆ ಕೊಡ್ತೀವಿ ಅಂದ್ಬಿಟ್ಟು ಇವಾಗ ಬರೀ 60 ಲಕ್ಷ ಮಹಿಳೆಯರು ಕೊಟ್ಬಿಟ್ರೆ ಇನ್ನು ಮಿಕ್ಕಿದವರು ಎಲ್ಲೋಗ್ಬೇಕು? ಯಾಕಂದರೆ 1.25 ಕೋಟಿ 1,23 ಲಕ್ಷ ಮಹಿಳೆಯರಿದ್ದಾರೆ ಟೋಟಲ್ ಆಗಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು, ಆಕ್ಟಿವ್ ಫಲಾನುಭವಿಗಳು. ಆದರೆ ಬರೀ 60 ಲಕ್ಷ ಕೊಟ್ಟಿದ್ದೀರಲ್ಲ, ಇನ್ನೂ ಒಂದಷ್ಟು ಜನಕ್ಕೆ ಕೊಡಬೇಕಲ್ಲ ನೀವು. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಸೊ ಸರ್ಕಾರದವ್ರು ಇವಾಗ ಏನು ಹೇಳಿದ್ದಾರೆ ಅಂದರೆ ಇವಾಗ ಮಿಕ್ಕಿರೋಂಥವ್ರಿಗೆ ಒಂದು ವಾರದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದು ವಾರ ಕಾಯಬೇಕಾಗುತ್ತೆ ಈ ಮಿಕ್ಕಿದವ್ರು ಎಲ್ಲರಿಗೂ ಕ್ಲಿಯರೆನ್ಸ್ ಸಿಗಬೇಕು ಅಂತ ಹೇಳಿದ್ರೆ. ಸೊ ಈ ಸರ್ಕಾರದವರು ಇಷ್ಟ ಬಂದಂಗೆ ಆಗ್ತಾವ್ರೆ, ಇಷ್ಟ ಬಂದಂಗೆ ಇವ್ರ ಹತ್ರ ಫಂಡ್ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡಿಬಿಡಿ. ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತೀರಾ? ಅವ್ರು ಆ ಕಮಿಟ್ಮೆಂಟ್ ಅಂದ್ಕೊಂಡು ಕೈ ಮೇಲೆ ಸಾಲ ಮಾಡ್ಕೊಂಡು ಬಡ್ಡಿ ತೀರಿಸ್ತಾ ಇದ್ದಾರೆ ಮಹಿಳೆಯರು. ಈ ಥರ ಎಲ್ಲ ಹಿಂಸೆ ಕೊಟ್ರೆ ಹೆಂಗೆ ಹೇಳಿ ಜನಗಳಿಗೆ? ಸೊ ಈ ಸರ್ಕಾರದವರು ಒಂದೊಂದಲ್ಲ ಎಡ್ವರ್ಟ್ ಮಾಡ್ತಾ ಇರೋದು. ಇನ್ನೂ ಒಂದು ವಾರ ಕಾಲಾವಕಾಶ ಕೇಳಿದ್ದಾರೆ ಮಿಕ್ಕಿದಂಥ ಮಹಿಳೆಯರಿಗೆ ಹಣ ಬರೋದಕ್ಕೆ. ಆವಾಗ ಎಲ್ಲೆಲ್ಲೋ ನನ್ನ ಕಡೆ ಜಮಾ ಆಗ್ತಾ ಬರ್ತಾ ಇದ್ದಾವೆ. ಇನ್ನೂ ಸಹ ಮಹಿಳೆಯರಿಗೆ ಬಂದಿಲ್ಲ. ಕಮೆಂಟಲ್ಲಿ ತಿಳಿಸ್ತಾನೆ ಇದ್ದೀರಾ, ನಾನು ನೋಡ್ತಾನೆ ಇದ್ದೀನಿ ಎಲ್ಲಾನು. ಜೊತೆಗೆ 17ನೇ ಕಂತಿನ ಹಣನೂ ನಾವು ಬಿಟ್ಬಿಟ್ಟಿದೀವಿ ಅಂತ ಹೇಳಿ ಒಂದು ಕಡೆ ಗಾಸಿಪ್ಪು ಮಾಡಿ ಇಟ್ಬಿಟ್ಟು ಹೋದ್ರು ಇವರು. ಬಿಟ್ಬಿಟ್ಟಿದ್ದೀವಿ, ಜಮಾ ಆಗ್ಬಿಟ್ಟಿದೆ ಅಂತ. ಯಾರಿಗೆ ಬಂದಿದೆ? 16ನೇ ಕಂತಿನ ಹಣನೇ ಬಂದಿಲ್ಲ. ಇನ್ನು 17ನೇ ಕಂತಿನ ಹಣದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಸರ್ಕಾರದವರು ಅರ್ಥ ಆಗ್ತಿಲ್ಲ. ಆಮೇಲೆ ನೋಡಿದ್ರೆ ಈಗ 17ನೇ ಕಂತಿನ ಹಣ ನಮ್ಗೆ ಇಷ್ಟೊಂದೆಲ್ಲ ಟೆನ್ಷನ್ ಆಗಿದೆ, ನಮಗೆ ಈ ಕಾರ್ಯದರ್ಶಿ ತಾಲೂಕವರು ಕೊಡೋದು ಬೇಡ, ನಾವೇ ಡೈರೆಕ್ಟಾಗಿ ಕೊಡ್ತೀವಿ ಅಂತಲೂ ಅಪ್ಗ್ರೇಡೇಷನ್ ಮಾಡಿದ್ದಾರೆ ಇವಾಗ. ಅದನ್ನು ಮತ್ತೆ ಈ ಇವ್ರ ಹತ್ರ ಕಾಸಿಸ್ಕೊಂಡು ಮಹಿಳೆಯರಿಗೆ ಅದು ಯಾವಾಗ ತಲುಪಿಸ್ತಾರೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಇವಾಗ ದೊಡ್ಡ ಟೆನ್ಷನ್ ಆಗೋಗಿ ಕೂತಿರೋದೇ ಗೃಹಲಕ್ಷ್ಮಿ ಹಣ. ಸೊ ಇನ್ನು ಒಂದು ವಾರದಲ್ಲಿ ನಿಮಗೆ 16ನೇ ಕಂತಿನ ಹಣ ಮಿಕ್ಕಿರುವಂಥ ಎಲ್ಲ ಮಹಿಳೆಯರಿಗೂ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಇವ್ರು ಹೇಳಿರೋ ಹಾಗೆ ಮಾತಾಡಿರೋ ಹಾಗೆ ಕೊಟ್ಟುಬಿಟ್ರೆ ಯಾರಿಗೂ ಟೆನ್ಷನ್ ಇರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಕಾದು ನೋಡೋಣ ಬಿಡಿ. ಇಷ್ಟೇ ದಿನ ಕಾದಾಗಿದೆ, ಇವ್ರ ಹತ್ರ ಹೇಕೊಂಡು ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಗೃಹಲಕ್ಷ್ಮಿ ಹಣನ. ಸೊ ಅರ್ಥ ಆಗುತ್ತೆ ಎಲ್ಲ ಮಹಿಳೆಯರದು ಇದೇ ಸಮಸ್ಯೆ ಅಂತ ಹೇಳ್ಬಿಟ್ಟು. ಇನ್ನೊಂದು ವಾರ ಕಾದು ನೋಡೋಣ. 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಜಮಾ ಆಗುತ್ತೆ. ನಿಮಗೂ ನಂತರನೇ ಬೇಜಾರಾಗೋಗ್ಬಿಟ್ಟಿದೆಯಾ? ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಆಕ್ರೋಶ ನನಗೆ ಅರ್ಥ ಆಗುತ್ತೆ, ಅದನ್ನು ಕಮೆಂಟಲ್ಲಿ ತಿಳಿಸಿ. ಕಾಂಗ್ರೆಸ್ ಗ್ಯಾರಂಟಿ ನಮಗೆ ಬೇಕಾ ಬೇಡವಾ? ಬೇಡ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಫ್ರಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಈ ರೀತಿ ಎಲ್ಲ ಮಾಡಿದ್ರೆ ತುಂಬ ಕಷ್ಟಪ್ಪ. ಕಮೆಂಟಲ್ಲಿ ತಿಳಿಸಿ, ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ 17ನೇ ಕಂತಿನ ಹಣ ಜೊತೆಗೆ 16ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.